ಗೀತಾ ಗೀತಾ ಚಾರಣದ ಹಾದಿಯಲ್ಲಿ ಚೆಲುವೆಯ ಹೆಣ. ಹೇಗಿದೆ ಈ ಶೀರ್ಷಿಕೆ? ಅಂದ್ರೆ ಆ ಶ್ರೀಕರ್ ಗೀತಾನ ಸಾಯಿಸಿ ಅವಳ ಹೆಣನ ಎಲ್ರ ಕಣ್ಣಿಗೂ ಬೀಳೋ ತರ ಎಸಿತಾನ. ಹಾ, ಹಾಗೆ ಎಸೆದ್ರೆ ತಾನೆ ಗೀತಾ ಅನ್ನೋ ಹೆಣ್ಣು ಸತ್ತೋಗಿದ್ದಾಳೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದು. ಬೇಡ ಅಣ್ಣ, ಅವಳ ಹೆಣ ಕಾಡಲ್ಲೇ ಮಣ್ಣಾಗ್ಲಿ, ಅದು ಜನರ ಕಣ್ಣಿಗೆ ಬಿದ್ದು ಮತ್ತೆ ನಮಗೆ ತಲೆಬಿಸಿ ಆಗೋದು ಬೇಡ. ಅವಳೇನಾದ್ಲು ಅಂತ ಜಗತ್ತಿಗೆ ಗೊತ್ತಾಗಬಾರ್ದು. ಆಗ್ಲೇ ನಾವು ಅವಳ ಪರವಾಗಿ ಕಣ್ಣೀರು ಹಾಕೋದಕ್ಕೆ ಸಾಧ್ಯ. ಏನು ಗೊತ್ತಿಲ್ದವ್ರ ಹಾಗೆ ನಿರಾಳವಾಗಿರೋದಕ್ಕೆ ಸಾಧ್ಯ. ಅದೇ ಹೆಣ ಸಿಕ್ಕಿದ್ರೆ ಅದು ಕೊಲೆ ಅಂತ ಗೊತ್ತಾಗಬಹುದು, ಹುಡ್ಕೋದಕ್ಕೆ ಅವಕಾಶ ಸಿಗ್ಬಹುದು. ಈ ವಿಷಯದಲ್ಲಿ ನಮಗೆ ಆ ದಾರಿನೇ ಬೇಡ ಅಣ್ಣ. ಶ್ರೀಕರ್ಗೂ ಸ್ಪಷ್ಟವಾಗಿ ಹೇಳ್ಬಿಡು, ಹೆಣ ಸಿಗದೆ ಇರೋ ಹಾಗೆ ನೋಡ್ಕೊ ಅಂತ. ಹೇಳೋಣ, ಮೊದಲಲ್ಲಿ ಹೆಣ ಬೀಳಲಿ. ಬೀಳುತ್ತಣ್ಣ. ಅಂದಹಾಗೆ ಭಾನು ಆ ರಮೇಶು ಬಾಬಾಜಿ ಅವ್ರಿಗೆ ಮತ್ತೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ದ. ನಿನ್ನೆ ರಾತ್ರಿ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದ, ನಾನೇ ಮಾತಾಡಿದೆ. ಸದ್ಯಕ್ಕೆ ಅವನು ಏನೇ ಸರ್ಕಸ್ ಮಾಡಿದ್ರು ನಿಮ್ಮ ಬಾವಾಜಿ ಅವನ ಕಡೆ ತಿರುಗು ನೋಡೋದಿಲ್ಲ. ಡೋಂಟ್ ವರಿ. ನನ್ನ ವರಿ ಏನೇ ಇದ್ರೂ ಗುಂಪಿಂದ ಬೇರೆ ಆಗಿರೋ ಆ ಗೀತನ್ನ ಶ್ರೀಕರ್ರು ಸಾಯಿಸ್ತಾನೋ ಇಲ್ವೋ ಅಂತ. ನೀನು ಆ ವರಿನೂ ಇನ್ನು ಸ್ವಲ್ಪ ಹೊತ್ತಲ್ಲೇ ಖಾತ್ರಿ ಆಗತ್ತೆ ಬಿಡು ತಂಗಿ. ಇದೇನಿದು, ಒಬ್ರು ಕಾಣಿಸ್ತಿಲ್ವಲ್ಲ, ಎಲ್ರು ಇಷ್ಟು ಬೇಗ ನಡ್ಬಿಟ್ರ? ಶರಣ್ಯ, 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 ಶರಣ್ಯ ಸರ್, ದಿವ್ಯಾ, ಇದೆಲ್ಲರೂ ನಡೆದಾಡೋ ದಾರಿ ಥರ ಇಲ್ವಲ್ಲ. ನಾನೇನಾದರೂ ದಾರಿ ತಪ್ಪಟ್ನಾ? ಶರಣ್ಯ, ಶರಣ್ಯ, ದಿವ್ಯಾ, ದಿವ್ಯಾ, ಸಿಂಕು, ಇದೇನ ಅಂಜಲಿ ಬೆಟ್ಟ? ಹಾಗಾದ್ರೆ ಇವರೆಲ್ಲ ಎಲ್ಲೋದ್ರು? ಶರಣ್ಯ, ದಿವ್ಯಾ, ಎಲ್ರು ಎಲ್ಲಿದ್ದೀರಾ? ನಾನು ತಪ್ಪಿಸ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ. ಎಲ್ರು ಎಲ್ಲಿದ್ದೀರಾ? ಯಾರು ಕಾಣಿಸ್ತಿಲ್ಲ.
ಹೋಗ್ತೀಯನೆ? ಹೋಗು ಹೋಗು, ಎಲ್ಲೋಗ್ತೀಯ? ಇವತ್ತು ನನ್ನ ಕೈಗೆ ಸಿಕ್ಕಾಕೊಳ್ತೀಯ. ಇವತ್ತು ಇದರಲ್ಲೇ ನಿನ್ನ ಸಮಾಧಿ. ಖಂಡಿತವಾಗ್ಲೂ ನಾನು ದಾರಿ ತಪ್ಪಿದ್ದೀನಿ ಅನ್ಸ್ತಿದೆ. ಇವ್ರು ಯಾರು ಕಾಣಿಸ್ತಿಲ್ಲ, ಒಂದ್ ಸೌಂಡ್ ಕೂಡ ಕೇಳಿಸ್ತಿಲ್ಲ. ಶರಣ್ಯ, ಸಿಂಕು, ಎಲ್ಲಿ ಯಾರೊಬ್ರು ಸೌಂಡು ಕೇಳಿಸ್ತಿಲ್ವಲ್ಲ? ಎಲ್ಲ ಎಲ್ಲೋದ್ರಿ? ಶರಣ್ಯ, ಸಿಂಕು, ಗೀತಾ, 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 ಗೀತಾ. ಅಯ್ಯೋ ಅಯ್ಯೋ ಅಯ್ಯೋ, ಅಪಾಯ ಅಂತ ಅದು ಯಾವ ಬಾಯಲ್ಲಿ ಹೇಳಿದಪ್ಪ? ಇಲ್ಲಿ ನೋಡು, ಶ್ರೀನಿವಾಸ್ ರೂಪದಲ್ಲಿ ಅಪಾಯ ಒಕ್ಕರ್ಸ್ಕೊಳ್ತು. ಈ ಸಲ ನಾಟಕ ಮಾಡಿ ಕಟ್ ಮಾಡೋಕ್ಕಾಗಲ್ಲ. ಪಾಪ ಶ್ರೀನಿವಾಸರು ರೀಚಾರ್ಜ್ ಮಾಡಿಸಿದ್ರೆ 6 ಗುಣಕ್ಕಾದ್ರೂ ಎತ್ತಬೇಕು. ಏನು ಮಾಡಲಿ? ಹಲೋ, ಹೇಳಿ ಸರ್. ಏನಯ್ಯೋ ಆಟ ಆಡ್ತಿದ್ದೀಯಾ? ಇಲ್ಲ ಸರ್. ನಾನು ಫೋನ್ ಮಾಡಿದ್ರೆ ನಿನಗೆ ತಮಾಷೆನೋ? ಒಬ್ಬ ತಂದೆ ಕರುಳಿನ ಸಂಕಟ ಏನು ಅಂತ ಗೊತ್ತಾ ನಿನಗೆ? ವಯಸ್ಸಿಗೆ ಬಂದಿರೋ ಮಗಳು ಕಣೋ ಅವಳು. ಯಾಕೆ ಸರ್ ಇವಾಗ ಬೈಗಳ? ವಿಷಯ ಏನಂತ ಹೇಳಿ. ಈಗಲೇ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಾ. ಇವಾಗಲೇನಾ? ಆಗಲ್ವೋ? ನಿನ್ನ ಕಿವಿಗೆ ಜೇನ್ ಸುರಿದು ನಯವಾಗಿ ಮಾತಾಡೋಕೆ ನನಗೂ ಆಗೋಲ್ಲ. ನನ್ನ ಮಗಳು ಎಲ್ಲಿದ್ದಾಳೆ, ಹಾಗಿದ್ದಾಳೆ, ಕ್ಷೇಮವಾಗಿದ್ದಾಳೆ ತಾನೇ? ಅಯ್ಯಯ್ಯಯ್ಯೋ, ಕುಶಲ ಕ್ಷೇಮ ಸೌಖ್ಯ ಸರ್. ಯು ಡೋಂಟ್ ವರಿ ಸರ್. ಗೀತಾ ಆ ಬೆಟ್ಟದಲ್ಲಿದ್ದಾಳೆ, ನಿಮ್ಮ ಅಳಿಯ ಈ ಬೆಟ್ಟದಲ್ಲಿದ್ದಾನೆ. ಏ ಸಿಂಗ್ಲಿಕ ಸದಾನಂದ, ಅವನು ನನ್ನ ಅಳಿಯ ಅಲ್ಲ. ಆದಿ ಬೀದಿ ಲೋಕ ಜನನೆಲ್ಲ ನನ್ನ ಅಳಿಯ ಅಂತ ಕರಿತಿಲ್ಲಯ್ಯ ನೀನು. ಆದಿ ಬೀದಿ ಲೋಕ ಜನನೆಲ್ಲ ನನ್ನ ಅಳಿಯ ಅಂತ ಕರೆದ್ರೆ ನಿನ್ನ ನಾಲ್ಗೆನ ಕಿತ್ತು ಬೀದಿ ನಾಯಿಗೆ ಹಾಕ್ಬಿಡ್ತೀನಿ. ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಸರಿ ಸರಿ, ನನ್ನ ಮಗಳಿಗೆ ಫೋನ್ ಕೊಡ. ಅಲ್ಲ ಸರ್, ನಿಮ್ಮ ಮಗಳು ಆ ಬೆಟ್ಟದ ತುದಿಯಲ್ಲಿದ್ದಾಳೆ ಅಂತ ಈಗ ಹೇಳಿದ್ನಲ್ಲ ಸರ್. ಏ ಸಿಂಗ್ಲಿಕ, ಅವಳು ಯಾವ ತುದಿಲಿದ್ರೇನು? ಆ ತುದಿ ಭೂಮಿ ಮೇಲೆ ಇದೆ ತಾನೆ. ನಾನು ಅವಳ ಹತ್ರ ಮಾತಾಡಬೇಕು, ಹೋಗಿ ಫೋನ್ ಕೊಡ. ಸರ್, ನಾನು ಆಗಲೇ ಬೆಟ್ಟ ಹತ್ತಾಯ್ತು ಸರ್. ನಿಮ್ಮ ಮಗಳು ಇನ್ನೂ ನಿಧಾನಕ್ಕೆ ಹತ್ತುತ್ತಾ ಇದ್ದಾಳೆ ಸರ್. ಮತ್ತೆ ನಾನು ಫೋನ್ ಕೊಡೋಕ್ಕೋಸ್ಕರ ಕೆಳಗೆ ಇಳಿಬೇಕಾ ಸರ್? ಇಳಿಯೋದು ಅಷ್ಟೊಂದು ಕಷ್ಟನೋ? ನಾನು ಮತ್ತೆ ಬೆಟ್ಟ ಹತ್ತಬೇಕಲ್ಲ ಸರ್, ಅದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಯ್ಯ. ನಾನು ಈಗಲೇ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದ್ರೆ ಮಾತಾಡಬೇಕು. ಈ ನನ್ನ ಮಗನ ಹತ್ರ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಸರಿ ಸರ್, ಒಂದು 5 ನಿಮಿಷ ಟೈಮ್ ಕೊಡಿ ಸರ್. ಆಮೇಲೆ ನಾನೇ ಕೆಳಗಡೆ ಇಳ್ಕೊಂಡು ಹೋಗಿ ನನ್ನ ಕೈಯಾರೆ ಮೊಬೈಲ್ನ ನಿಮ್ಮ ಮಗಳಿಗೆ ಕೊಟ್ಟು ಫೋನ್ ಮಾಡ್ತೀನಿ. ಸರಿ ಅಲ್ವಾ ಸರ್? ಯಪ್ಪ, ಕಟ್ ಮಾಡ್ದ.
ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷು ಅಂತ ನನ್ನ ನೋಡೇ ಗೀಚಿರಬೇಕು ಅನಿಸುತ್ತೆ. ಅಯ್ಯೋ, ನಾನೇ ಕೈಯಾರೆ ಹಾಕೊಂಡಿರೋ ಹಾರ ನನಗೇ ತುರಿಕೆ ಸೊಪ್ಪಾಗ್ತಾ ಇದೆಯಲ್ಲ. ಲೋ ಕಂದ, ಇರಪ್ಪ, ನಾನು ಬರ್ತೀನಿ. ಗೀತಾ! ಯಾರಾದ್ರೂ ಇದ್ದೀರಾ? ಕಾಪಾಡಿ! ಸರ್, ನನಗೇನೋ ಡೌಟ್ ಇದೆ ಸರ್. ಗೀತಾ ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಸರ್, ಅಲ್ಲಿ ಯಾರೋ ಕಿರ್ಚ್ಕೊಂಡ್ರು ಸರ್. ನಾನು ಹೇಳಿಲ್ವಾ ಸರ್? ಗೀತಾಗೇನೋ ಆಗಿದೆ ಅಂತ ನಾನು ಹೇಳಿಲ್ವಾ ಸರ್? ವಿಜಯ್, ಸಮಾಧಾನ ಮಾಡ್ಕೊ. ಅದು ಯಾವುದೋ ಮೇಲ್ ವಾಯ್ಸು ಕಣೋ, ಗೀತಾ ಫೀಮೇಲ್ ಅಲ್ವಾ, ಟೆನ್ಷನ್ ತಗೋಬೇಡ ಕಣೋ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಗೀತಾ! ಅಯ್ಯೋ ಗೀತಾ! ಅಪ್ಪ, ನೀವೇ ನಿನ್ನ ಫ್ರೆಂಡ್ಸ್ಗೆ ಹೇಳ್ರಪ್ಪ. ವಿಜಯ್, ಗೀತಾ ಬರ್ತಾಳೋ? ಗೀತಾ! ಗೀತಾ! ಅಯ್ಯೋ ದೇವರೇ, ಎಲ್ಲೋದ್ಲಿ ಇವಳು? ಏನೋ ಆಗಿದೆ. ಗೀತಾ! ಮೇಡಮ್, ಗೀತಾ ಮೇಡಮ್, ನನ್ನ ಕಾಪಾಡಿ ಮೇಡಮ್, ಪ್ಲೀಸ್ ಮೇಡಮ್. ರೀ, ಏನ್ರಿ ಮಾಡ್ತಿದ್ದೀರಾ? ನೀವ್ ಯಾಕ್ರಿ ಅಲ್ಲೋದ್ರಿ? ಸ್ವಲ್ಪ ಬುದ್ಧಿ ಇಲ್ವಾ ನಿಮ್ಗೆ? ಮೇಡಮ್, ನಿಮ್ಮ ತಮ್ಮ ಅಂತೀನಿ ಮೇಡಮ್, ನನ್ನ ಕಾಪಾಡಿ ಮೇಡಮ್, ಏನಾದರೂ ಮಾಡಿ ಮೇಡಮ್. ಯಾಕಿದೆ ಮೇಡಮ್, ಪ್ಲೀಸ್ ಮೇಡಮ್. ಅಯ್ಯೋ, ಭಯ ಆಗ್ತಿದೆ ಅಂದ್ರೆ ನಾನೇನ್ರಿ ಮಾಡ್ಲಿ? ಕಾಪಾಡಿ. ನಾನು ಏನ್ ಮಾಡ್ಲಿ ಇವಾಗ? ನಿಮ್ ಹೆಂಗ್ರಿ ಹೇಳಿಲಿ ನಾನು? ಹೆದರ್ಕೋಬೇಡ ಇರ್ರಿ, ನನಗೂ ಭಯ ಆಗ್ತಿದೆ. 1 ನಿಮಿಷ ತಾಳ್ರಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ. ನಮ್ ಬಸ್ ಕ್ಲೀನರ್ ಬಿದ್ದೋಗಿದ್ದಾರೆ, ಪ್ಲೀಸ್ ದಯವಿಟ್ಟು ಯಾರಾದ್ರೂ ಕಾಪಾಡಿ. ಗೀತಾ! ಮೇಡಮ್, ಪ್ಲೀಸ್ ಮೇಡಮ್, ಮೇಡಮ್ ಮೇಡಮ್. ಕೈನ ಗಟ್ಟಿಯಾಗಿ ಗ್ರಿಪ್ ಆಗಿ ಇಟ್ಕೊಳ್ಳಿ. ನಮ್ಮ ಸ್ಟೂಡೆಂಟು ಗೀತಾ ವಾಯ್ಸೇ ಕಣಪ್ಪ, ಇಲ್ಲಿಂದನೇ ಬರ್ತಾ ಇದೆ. ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್, ತುಂಬ ಡೀಪ್ ಕಾರ್ಡ್ ಸರ್ ಅದು. ಇಲ್ಲಪ್ಪ, ಧ್ವನಿ ಈ ಕಡೆಯಿಂದನೇ ಬರ್ತಾ ಇದೆ. ಅಲ್ಲಿ ಕರ್ಕೊಂಡು ಹೋಗಪ್ಪ. ಓಕೆ, ನಡಿ ಸರ್, ಬನ್ನಿ ಸರ್.